Nihongo Samui desu. Samui Samui. Japanese? Yo, ಏನಪ್ಪ ನೀನು ಜಪಾನ್ ಮಾತಾಡ್ತಾ? I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. Hey guys, good morning. Welcome back to Grace with Hema Shetty. ಹೇಗಿದ್ದೀರಾ? Hope you all are doing extremely well. ಗೈಸ್ ಇವತ್ತು ಸಾಟರ್ಡೆ, ಈಗ ಟೈಮ್ ಬಂದು ಆಲ್ಮೋಸ್ಟ್ 8:30 ಆಗಿದೆ. ಸೊ ಇವಾಗಷ್ಟೇ ಎದ್ದು ಫ್ರೆಶ್ ಅಪ್ ಆಗಿ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು. ಗೈಸ್ ಇದು ಸಾಟರ್ಡೆ ವೀಕೆಂಡ್ ವ್ಲಾಗ್ ಆಗಿರುತ್ತೆ. ಸೊ ಇವಾಗಷ್ಟೇ ವರ್ಕೌಟ್ ಎಲ್ಲ ಮುಗಿಸಿ ಆಯ್ತು. ಇವಾಗ ನಾನು ನನ್ನ ಬೆಳಗಿನ ಡಿಟಾಕ್ಸ್ ಡ್ರಿಂಕ್ ಕುಡಿತಾ ಇದ್ದೀನಿ, ಗ್ರೀನ್ ಟೀ. ಬಿಸಿ ನೀರು ಆಯ್ತು, ಇವಾಗ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಸೊ ನೀವು ತಗೊಳ್ಳಿ, ಹೆಲ್ತ್ಗೆ ತುಂಬಾ ಒಳ್ಳೇದು. ಎಷ್ಟು ನಮ್ಮ ಬಾಡಿ ಡಿಟಾಕ್ಸ್ ಮಾಡಿದೀವಿ ಅಷ್ಟು ಒಳ್ಳೇದು, ಹೈಡ್ರೇಟ್ ಆಗಿರುತ್ತೆ. ಹಾಗೆ ಬೇಡದ ಟಾಕ್ಸಿನ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಅಂದ್ರೆ ಆಯಿಲ್ ಕಂಟೆಂಟ್ ಏನಾದ್ರು ನಾವು ತಿಂದಿದ್ರೆ ನೆನ್ನೆ ನೈಟ್, ಸೊ ಎಲ್ಲ ರಿಲೀಸ್ ಆಗುತ್ತೆ. ಅಂದ್ರೆ ಸ್ಟಮಕ್ ಕ್ಲೀನ್ ಆಗುತ್ತೆ. ಸೊ ಎಲ್ಲರೂ ಹೆಲ್ದಿ ಆಗಿರಿ, ಫಿಟ್ ಆಗಿರಿ, ಸೇಫ್ ಆಗಿರಿ. ಸೊ ಅಷ್ಟೇ ಗೈಸ್. ಬ್ರೇಕ್ಫಾಸ್ಟ್ ಇನ್ನು ಮಾಡಬೇಕು. ಇವತ್ತಿನ ವೀಕೆಂಡ್ ಪ್ಲಾನ್ ಏನಂದ್ರೆ, ನಾವು ಮೂವಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದೀವಿ. ನೋಡ್ಬೇಕು ಹೇಗೆ ಆಗುತ್ತೆ ಅಂತ. ಸೊ ನಾವು ಇವತ್ತು ಪುಷ್ಪ 2 ಮೂವಿಗೆ ಹೋಗ್ಬೇಕಂತ ಇದ್ದೀವಿ. ಸೊ ಲಾಸ್ಟ್ ಮಂತ್ ರಿಲೀಸ್ ಆಗಿದೆ. ಸೊ ಪುಷ್ಪ 1 ನಾನು ನೋಡಿದ್ದೆ ಆಲ್ರೆಡಿ. ಸೊ ಪುಷ್ಪ 2 ಹೇಗಿದೆ ಅಂತ ನೋಡ್ಬೇಕು. ನೋಡೋಣ ಇವತ್ತು ಹೇಗಿರುತ್ತೆ ಅಂತ ಇವತ್ತಿನ ಡೇ. ಸೊ ಇನ್ನು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಮತ್ತೆ ರೆಡಿಯಾಗಿ ಹೋಗೋದು. ಸೊ ನಾನು ತಲೆಗೆ ಬೇರೆ ತುಂಬಾ ಎಣ್ಣೆ ಹಚ್ಚಿದ್ದೀನಿ. ನಿನ್ನೆ ಫ್ರೈಡೆ ನೈಟ್ ಅಲ್ವಾ, ಹಾಗಾಗಿ ಇವತ್ತು ನೆನ್ನೆ ಮಲಗುವಾಗ ಎಣ್ಣೆ ಹಚ್ಚಿದ್ದು ತುಂಬಾ ಕಮ್ಮಿ. ನಾನು ಆಯಿಲ್ ಅಪ್ಲೈ ಮಾಡೋದು ಹೇರ್ಗೆ. ಸೊ ಹಾಗಾಗಿ ನಿನ್ನೆ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಇವತ್ತು ಹೇರ್ ವಾಶ್ ಮಾಡಬೇಕು ಇವಾಗ. ಸೊ ಮಾಡಿ ಆದಂತ ದೇವರ ಪೂಜೆ ಮುಗಿಸಿ ಮತ್ತೆ ಬ್ರೇಕ್ಫಾಸ್ಟ್ ಮಾಡಿ ಹೊರಡೋದು. ನಮ್ದು ಇವತ್ತು ಮೂವಿ ಇರೋದು 3:30 ಶೋ. ಇಲ್ಲೇ ಫೋರಮ್ ಅಲ್ಲಿ, ಕೋರಮಂಗಲ ಫೋರಮ್ ಐನಾಕ್ಸ್ ಅಲ್ಲಿ. ಸೊ ನೋಡ್ಬೇಕು ಮೂವಿ ಯಾವ ತರ ಇದೆ. ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಹೋಗೋದು ಗೈಸ್. ಸೊ ನಾನು ಆದ್ರೆ ಅವ್ರನ್ನ ತೋರಿಸ್ತೀನಿ. ಸೊ ಕೆಲವರಿಗೆ ಅವರದೇ ಆದ ಪ್ರೈವಸಿ ಇರುತ್ತೆ. ಸೊ ನಾನು ಅವ್ರ ಹತ್ರ ಕೇಳ್ತೀನಿ, ಪರ್ಮಿಷನ್ ಕೊಟ್ರೆ ಅವರನ್ನು ತೋರಿಸ್ತೀನಿ. ಸೊ ಕೆಲವರಿಗೆ ಕಂಫರ್ಟೇಬಲ್ ಇರಲ್ಲ, ಅಷ್ಟು ಕ್ಯಾಮರಾ ಫ್ರಂಟ್ ಇಲ್ಲಿ ಇರಲ್ಲ, ಎಲ್ಲರ ತರ ಇರಲ್ವಲ್ಲ. ಸೊ ಹಾಗಾಗಿ ಸೊ ನೋಡೋಣ. ಆದ್ರೆ ನಾನು ಅವರನ್ನು ತೋರಿಸ್ತೇನೆ ವಿಡಿಯೋದಲ್ಲಿ, ಇಲ್ಲ ಅಂದ್ರೆ ನಾನು ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಸೊ ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಐ ಹೋಪ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಅ ವಂಡರ್ಫುಲ್ ಡೇ. ಸೊ ನೋಡ್ಬೇಕು, ಮೂವಿ ಪ್ಲಾನ್ ಅಂತ ಇದೆ. ಸೊ ನೋಡೋಣ ಮೂವಿ ಪುಷ್ಪ 2 ಮೂವಿ ಹೇಗಿದೆ ಅಂತ. ಸಾಂಗ್ಸ್ ಎಲ್ಲ ರಿಲೀಸ್ ಆಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಸಾಂಗ್ಸ್ ಟ್ರೆಂಡ್ ಆಗ್ತಾ ಇದೆ. ಸೊ ನೋಡೋಣ ಮೂವಿ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ. ಯಾಕಂದ್ರೆ ಮೂವಿ ಪುಷ್ಪ 1 ಚೆನ್ನಾಗಿತ್ತು, ಪುಷ್ಪ 2 ಇನ್ನು ನೋಡಿದಾಗ ಗೊತ್ತಾಗುತ್ತೆ ಹೇಗಿದೆ ಅಂತ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ. ತುಂಬಾ ದಿವಸದ ನಂತರ ನಾನು ಮೂವಿಗೆ ಹೋಗ್ತಾ ಇದ್ದೀನಿ. ಮುಂಚೆ ರೆಗ್ಯುಲರ್ ಹೋಗ್ತಾ ಇದೆ, ಎವ್ರಿ ವೀಕೆಂಡ್ ಮೂವಿಗೆ ಹೋಗ್ತಾ ಇದೆ. ಈಗ ತುಂಬಾ ಕಮ್ಮಿ, ಫುಲ್ ಸ್ಕೆಡ್ಯೂಲ್ ಎಲ್ಲ ತುಂಬಾ ಬ್ಯುಸಿ ಆಗಿರೋದ್ರಿಂದ. ಸೊ ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಗೈಸ್ ಇವಾಗಷ್ಟೇ ನನ್ನ ಬ್ರೇಕ್ಫಾಸ್ಟ್ ಮುಗೀತು. ಬ್ರೇಕ್ಫಾಸ್ಟ್ ಮುಗಿಸಿ ಇವಾಗ ನಾನು ಮೂವಿಗೆ ಹೋಗ್ಲಿಕ್ಕೆ ಹೊರಡ್ತಾ ಇದ್ದೀನಿ. ಸೊ ನನ್ನ ಕೈಯಲ್ಲಿ ನೇಲ್ ಪಾಲಿಶ್ ಬೇರೆ ಇಲ್ಲ, ನೇಲ್ ಪಾಲಿಶ್ ಹಾಕ್ಬೇಕು ಇವಾಗ ನೋಡಿ. ಸೊ ನೋಡೋದು ಯಾವ ನೇಲ್ ಪೇಂಟ್ ಹಾಕೋದು ಅಂತ. ಬನ್ನಿ ಗೈಸ್, ನನ್ನ ನೇಲ್ ಪಾಲಿಶ್ ಕಲೆಕ್ಷನ್ ನೋಡಿ ಇನ್ನೂ ಇದೆ. ಸೊ ನೆಕ್ಸ್ಟ್ ಯಾವಾಗ್ಲಾದ್ರೂ ನಾನು ತೋರಿಸ್ತೀನಿ. ಇವತ್ತು ಲೇಟ್ ಆಗಿದೆ, ಸೊ ಕ್ವಿಕ್ ಆಗಿ ಮುಗಿಸೋಣ. ನೋಡಿ ಇದರಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಅವ್ರದ್ದಿದೆ. ಸೊ ಇದು ಬಂದು ರೇವ್ಲನ್, ಚೆನ್ನಾಗಿದೆ ನೋಡಿ, ಸ್ವಲ್ಪ ಇದೆ. ಸೊ ಇದು ಬಂದು ಹೆಲ್ತ್ ಅಂಡ್ ಗ್ಲೋ ಅವ್ರದ್ದು, ಚೆನ್ನಾಗಿದೆ ಇದು ಕಲರ್ ಸಹ. ಸೊ ಇದು ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ ನಂಗೆ. ಬೆಸ್ಟಿನ್ ಅಂತ ಇದೆ, BS ಅಂತ ಇದೆ. ಇದು ಕಲರ್ ಬಾರ್ ಅವ್ರದ್ದು. ಇದು ಲ್ಯಾಕ್ಮೆ ನೋಡಿ, ಲ್ಯಾಕ್ಮೆ ಅವ್ರದ್ದು. ಇದು ಮೈಗ್ಲಾಮ್ ಅವ್ರದ್ದು. ಇದು 3 ಸಹ ಮೈಗ್ಲಾಮ್ ಅವ್ರದ್ದು. ಚೆನ್ನಾಗಿದೆ ಅವ್ರ ಹತ್ರ ಒಳ್ಳೆ ನೇಲ್ ಪಾಲಿಶ್ ಕಲೆಕ್ಷನ್, ಅದೇ ಕಲರ್ಸ್ ಇದೆ. ಸೊ ಇದರಲ್ಲಿ ಇದಿಷ್ಟರಲ್ಲಿ ಯಾವ್ದು ಹಾಕೋದಂತ ನೋಡೋದು. ನಾನು ಮುಂಚೆ ಕಾಲೇಜ್ಗೆ ಹೋಗುವಾಗ ರೆಗ್ಯುಲರ್ ನೇಲ್ ಪಾಲಿಶ್ ಹಾಕ್ತಾ ಇದ್ದೆ.
ಸೊ ರೆಗ್ಯುಲರ್ ಅಂದ್ರೆ ನನಗೆ ಎವ್ರಿ ಡೇ ನಾನು ಕಲರ್ ಚೇಂಜ್ ಮಾಡ್ತಾ ಇದ್ದೆ ಕಾಲೇಜಿಗೆ ಹೋಗುವಾಗ. ಸೊ ಅದೇನೋ ಒಂದು ಕ್ರೇಜ್ ಅಂತ ಹೇಳ್ತಾರಲ್ಲ ಹಾಗೆ. ಬಟ್ ಇವಾಗ ನಂಗೆ ಅಷ್ಟು ಏನು ಕ್ರೇಜ್ ಇಲ್ಲ. ಬಟ್ ಒನ್ಸ್ ಇನ್ ವೈಲ್ ಹಾಕ್ತೀನಿ. ಸ್ವಲ್ಪ ಲೇಸಿನೆಸ್ ಇದೆ. ಸೊ ಇವತ್ತು ಹಾಕ್ಬೇಕಂತ, ಯಾಕಂದ್ರೆ ತುಂಬಾ ದಿವಸ ಆಯ್ತು. ಇವಾಗಷ್ಟೇ ನಾನು ರಿಮೂವರ್ ಅಲ್ಲಿ ತೆಗ್ದಿದ್ದೀನಿ ನೋಡಿ, ನೇಲ್ ಪಾಲಿಶ್ ರಿಮೂವರ್ ಅಲ್ಲಿ ನೇಲ್ ಪಾಲಿಶ್ ತೆಗ್ದೆ. ಸೊ ಯಾವ್ದು ಹಾಕೋದು ನೋಡೋದು. ಗ್ರೀನ್ ಇಸ್ ಮೈ ಫೇವ್ರೆಟ್ ಕಲರ್, ಪಿಂಕ್ ಅಂಡ್ ಗ್ರೀನ್. ಪಿಂಕ್ ಆಲ್ರೆಡಿ ಹಾಕಿದ್ದೆ ನಾನು, ಇವತ್ತು ಗ್ರೀನ್ ಹಾಕ್ತೀನಿ ನಾನು. ಸೊ ಇನ್ನೂ ತುಂಬಾ ಬೇಕಾದಷ್ಟಿದೆ. ನೆಕ್ಸ್ಟ್ ಯಾವಾಗಲೂ ಅದು ತೋರಿಸ್ತೀನಿ ನಾನು. ಸೊ ನನಗೆ ಒಂದು ಏನೋ ಒಂದು ಕಲೆಕ್ಷನ್ ಎಲ್ಲ ಬ್ರ್ಯಾಂಡ್ ಇದ್ದು ನೇಲ್ ಪಾಲಿಶ್, ನೇಲ್ ಪೇಂಟ್ ನೋಡಿದ ತಕ್ಷಣ ತಗೋಬೇಕು ಆ ಥರ. ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಮುಂಚೆಗಿಂತ. ಯಾಕಂದ್ರೆ ಇವಾಗ ವರ್ಕ್ ಫ್ರಮ್ ಹೋಮ್ ಮಾಡೋದಲ್ಲ, ಎಲ್ಲೂ ಹೊರಗಡೆ ಹೋಗೋಕೆ ಇಲ್ಲ. ಹಾಗಾಗಿ ಹೋದಾಗೆಲ್ಲ ಅಂದ್ರೆ ಪರ್ಚೇಸ್ ಮಾಡ್ತೀನಿ, ಹಾಗೆ ತಂದು ಹಾಕ್ತೀನಿ ಯಾವಾಗಲೂ ಅದು ಮನಸ್ಸಲ್ಲ ಆದಾಗ. ಸೊ ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಮುಂಚೆಗೆ ಕಂಪೇರ್ ಮಾಡೋಕೋದ್ರೆ. ಬನ್ನಿ ಇವಾಗ ಹಾಕೋಣ ಗೈಸ್. ನನಗೆ ನೇಲ್ ಪಾಲಿಶ್ ಸ್ಮೆಲ್ ಅಂದ್ರೆ ತುಂಬಾ ಇಷ್ಟ. ನನಗೆ ಒಂದು ನೇಲ್ ಪಾಲಿಶ್ ಸ್ಮೆಲ್ ಇಷ್ಟ ಆಗೋದು. ಇನ್ನೊಂದು ಯಾವ್ದು ಗೊತ್ತಾ, ಫಸ್ಟ್ ಟೈಮ್ ಮಳೆ ಬರುತ್ತಲ್ಲ ಅವಾಗ ಆ ಡಾಮರ್ ರೋಡ್ ಇಂದ ಒಂದು ಸ್ಮೆಲ್ ಬರುತ್ತಲ್ಲ, ಆ ಫ್ರೇಗ್ರೆನ್ಸ್ ಅಂದ್ರೆ ತುಂಬಾ ಇಷ್ಟ. ವಾವ್. ಮುಂಚೆ ನಾವು ನೇಲ್ ಪಾಲಿಶ್ ಎಲ್ಲ ಹಾಕಿದಾಗ ಫ್ಯಾನ್ ಕೆಳಗಡೆ ಕುತ್ಕೊಳ್ಳೋದೇನು, ಮತ್ತೆ ತಣ್ಣೀರಲ್ಲಿ ಕೋಲ್ಡ್ ನೀರಲ್ಲಿ ಎಲ್ಲ ಇಡೋದೇನು, ಫ್ರಿಜ್ ಒಳಗಡೆ ಕೈ ಹಾಕೋದೇನು, ಬೇಗ ಒಣಗ್ಬೇಕು ಅಂತ ಅವಸರಕ್ಕೆ. ಬಟ್ ಇವಾಗ ಅದೆಲ್ಲ ಏನ್ ಬೇಕಾಗಿಲ್ಲ. ನೋಡಿ ಆಯ್ತು, ನೇಲ್ ಪಾಲಿಶ್ ಹಾಕಿ ಮುಗೀತು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕಲರ್ ಹೇಗಿದೆ ಅಂತ. ನನ್ಗಂತೂ ತುಂಬಾ ಇಷ್ಟ. ನನ್ನ ಫೇವ್ರೆಟ್ ಕಲರ್ ಪಿಂಕ್ ಮತ್ತೆ ಗ್ರೀನ್. ಈ ಗ್ರೀನ್ ಪ್ಯಾರೆಟ್ ಗ್ರೀನ್. ಗೈಸ್ ನೋಡಿ, ನಾನು ಡ್ರೆಸ್ ಹಾಕಿ ರೆಡಿ ಆಯ್ತು. ಇನ್ನು ಲೈಟ್ ಆಗಿ ಮೇಕಪ್ ಮಾಡೋಣ. ಸೊ ಕೇವಲ ಈ 3 ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ನಾನು ಹೇಗೆ ಮೇಕಪ್ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಕ್ವಿಕ್ ಆಗಿ ಮಾಡೋಣ. ಸೊ ಫಸ್ಟ್ಗೆ ಮಾಯಿಶ್ಚರೈಸರ್ ಹಾಕೋಣ ಸ್ವಲ್ಪ. ಈ ಮಾಯಿಶ್ಚರೈಸರ್ ತುಂಬಾ ಚೆನ್ನಾಗಿದೆ. ಸ್ಕಿನ್ ಬೇಗ ಹೈಡ್ರೇಟ್ ಆಗುತ್ತೆ ಈ ಮಾಯಿಶ್ಚರೈಸರ್ ಹಾಕಿದ್ರೆ. ಗೈಸ್ ಇದು ಬಂದು ಫಿಟ್ ಮಿ ಅವರದ್ದು ಫೌಂಡೇಶನ್. ಸೊ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತೆ. ನಾರ್ಮಲ್ ಆಯಿಲಿ ಸ್ಕಿನ್ಗೂ ಮ್ಯಾಚ್ ಆಗುತ್ತೆ ಇದು. ನೋಡಿ ಚೆನ್ನಾಗಿದೆ. ನಾನು ಇಷ್ಟೇ ತಗೊಂಡಿದ್ದೀನಿ. ನೋಡಿ ಎಷ್ಟು ಬೇಗ ಗ್ಲೋ ಕೊಡುತ್ತೆ ನೋಡಿ. ಇದು ಫಿಟ್ ಮಿ ಅವ್ರದ್ದು ಲೂಸ್ ಪೌಡರ್. ತುಂಬಾ ಚೆನ್ನಾಗಿದೆ. ನಾನು ಇದೇ ಯೂಸ್ ಮಾಡೋದು ಯಾವತ್ತು ಜಾಸ್ತಿ. ಈ ಕಲರ್ ಬಂದು ಮತ್ತೆ ಈ ನಂಬರ್ ಬಂದು ನನ್ನ ಸ್ಕಿನ್ ಟೋನ್ಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟೇ ತಗೊಳ್ಳಿ. ಲೈಟ್ ಆಗಿ ಹಾಕಿದ್ರೆ ಗೈಸ್, ನಂಗೆ ಮುಂಚೆ ಮೇಕಪ್ ಮಾಡೋದಂದ್ರೆ ತುಂಬಾ ಇಷ್ಟ. ನಾನು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೆ. ಇವಾಗೇನೋ ಅಷ್ಟು ಇಷ್ಟ ಇಲ್ಲ. ಲೈಕ್ ಎಲ್ಲೂ ಹೊರಗಡೆ ಹೋದಾಗ ನಾನು ಜಾಸ್ತಿ ಮೇಕಪ್ ಮಾಡಲ್ಲ. ಇಲ್ಲೇ ಹತ್ರದಲ್ಲಿ ಎಲ್ಲ ಹೋದ್ರು ಮೇಕಪ್ ಮಾಡಲ್ಲ. ಇವತ್ತೊಂದು ತುಂಬಾ ದಿವಸದ ನಂತರ ಮಾಡ್ತಾ ಇದ್ದೀನಿ. ಗೈಸ್ ನೋಡಿ ಫೈನಲ್ ಲುಕ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಿಂಪಲ್ ಆಗಿ ಕ್ವಿಕ್ ಆಗಿ ಕೇವಲ 3 ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಮಾಡಿರೋ ಮೇಕಪ್ ಇದು. ಸೊ ನಂಗೆ ತಿಳಿಸಿ ಹೇಗೆ ಆಗಿದೆ ಅಂತ. ನೋಡಿ ತುಂಬಾ ಸ್ಮೂತ್ ಟಚ್ ಬಂದಿದೆ, ಸ್ಮೂತ್ ಫಿನಿಶಿಂಗ್ ಬಂದಿದೆ. ಸೊ ನೆಕ್ಸ್ಟ್ ಟೈಮ್ ಇನ್ ಡೀಟೇಲ್ ಆಗಿ ಹೇಗೆ ಮೇಕಪ್ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸಿಕೊಡ್ತೀನಿ. ಸೊ ಇವತ್ತು ಸಾಕು, ಇಷ್ಟೇ ಸಾಕು. ಯಾಕಂದ್ರೆ ಇವತ್ತು ಲೇಟ್ ಆಗಿದೆ. ಸೊ ಗೈಸ್ ಲೇಟ್ ಆಯ್ತು, ಬನ್ನಿ ಹೊರಡೋಣ. ನಾನು ಯಾವತ್ತು ಲೇಟ್ ಕಾಮರ್ ಅಂತಾನೆ ಹೇಳ್ಬೋದು. ಗೈಸ್ ನಾವು ಫೈನಲಿ ಮಾಲ್ ಎಂಟರ್ ಆಗಿದ್ದೀವಿ. ಫೋರಂ ಮಾಲ್ ಅಲ್ಲಿ ಇದ್ವಿ. ಇಲ್ಲಿ ಸ್ವಲ್ಪ ನಾಯ್ಸ್ ಇರೋದ್ರಿಂದ ನಾನು ಮಾತಾಡೋದು ಕೇಳಿಸ್ತಾ ಇದೆ ನನಗೆ ಗೊತ್ತಿಲ್ಲ. ಸೊ 3rd ಫ್ಲೋರ್ಗೆ ಹೋಗ್ಬೇಕು ಮೂವಿಗೆ. ಬನ್ನಿ ಹೋಗ್ಬಿಡಿ.
ಗೈಸ್ ಇವಾಗಷ್ಟೇ ಮೂವಿ ಮುಗೀತು, ಇವಾಗಷ್ಟೇ ಹೊರಗಡೆ ಬಂದೆ. ಮೂವಿ ತುಂಬಾ ಚೆನ್ನಾಗಿತ್ತು. ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಅಲ್ಟಿಮೇಟ್ ಆಗಿತ್ತು. ಈ ಮೂವಿಗೆ ಅಲ್ಲು ಅರ್ಜುನ್ ಅನ್ನು ಬಿಟ್ರೆ ಬೇರೆ ಯಾರು ಇಷ್ಟು ಒಳ್ಳೆ ಆಕ್ಟಿಂಗ್ ಮಾಡೋಕ್ಕಾಗಲ್ಲ. ಸೂಪರ್ ಆಗಿತ್ತು. ಆಕ್ಷನ್ ಸೀಕ್ವೆನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಅಲ್ಟಿಮೇಟ್ ಆಗಿತ್ತು, ಸೂಪರ್ ಆಗಿತ್ತು. ನನಗೆ ತುಂಬಾ ಇಷ್ಟ ಆಯ್ತು. ಐ ಥಿಂಕ್ ಈ ರೋಲ್ಗೆ ಅಲ್ಲು ಅರ್ಜುನ್ ಅನ್ನು ಬಿಟ್ರೆ ಬೇರೆ ಯಾರನ್ನು ಮ್ಯಾಚ್ ಮಾಡೋಕ್ ಆಗಲ್ಲ ಅನ್ಸುತ್ತೆ. ಸೊ ಅಷ್ಟು ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯ್ತು. ಅವನ ಆಕ್ಷನ್ ಸೀಕ್ವೆನ್ಸ್ ಮತ್ತೆ ಆಕ್ಟಿಂಗ್ ಮತ್ತೆ ಫೇಶಿಯಲ್ ಎಕ್ಸ್ಪ್ರೆಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದು ಫೈನಲಿ ಅಂದ್ರೆ ಕೊನೆಯಲ್ಲಿರೋ ಆಕ್ಷನ್ ಸೀಕ್ವೆನ್ಸ್ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ತುಂಬಾ ಇಷ್ಟ ಆಯ್ತು ನನಗೆ ಅವನ ಆಕ್ಟಿಂಗ್. ಫಸ್ಟ್ ಆಫ್ ಆಲ್ ಅಲ್ಲು ಅರ್ಜುನ್ ಈಸ್ ಮೈ ಫೇವ್ರೆಟ್ ಹೀರೋ ಅಂತ ಹೇಳ್ಬೋದು. ಸೊ ಐ ಆಮ್ ಬಿಗ್ ಫ್ಯಾನ್ ಆಫ್ ಹಿಮ್. ಸೊ ತುಂಬಾ ಇಷ್ಟ ಆಯ್ತು ನನಗೆ ಮೂವಿ. ಓವರ್ ಆಲ್ ತುಂಬಾ ಚೆನ್ನಾಗಿತ್ತು. ಹಾಗೆ ರಶ್ಮಿಕಾ ಮಂದನ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾಳೆ ಈ ಮೂವಿಯಲ್ಲಿ. ಸೊ ಗೈಸ್ 3:30ಗೆ ನಮ್ಮ ಮೂವಿ ಶೋ ಇತ್ತು ಫೋರಂ ಮಾಲ್ ಅಲ್ಲಿ, ಐನಾಕ್ಸ್ ಅಲ್ಲಿ. ಸೊ ಈಗ 7:30 ಆಗಿದೆ, ಮೂವಿ ಮುಗೀತು, ಫೈನಲಿ ಹೊರಗಡೆ ಬಂದಿದ್ದೀನಿ. ಓವರ್ ಆಲ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಮೂವಿ ಅಲ್ಟಿಮೇಟ್ ಆಗಿತ್ತು. ನಾವು ತೆಲುಗು ವರ್ಷನ್ ಬುಕ್ ಮಾಡಿರೋದು, ಬಟ್ ನನಗೆ ತೆಲುಗು ಅರ್ಥ ಆಗುತ್ತೆ. ಮೂವಿ ತುಂಬಾ ಇಷ್ಟ ಆಯ್ತು ನನಗೆ. 7:30 ಆಗಿದೆ, ಏನಾದ್ರು ತಿನ್ಕೊಂಡು ಮನೆಗೆ ಹೋಗೋದು. ಬನ್ನಿ ಹೋಗೋಣ. ಗೈಸ್ ಫೈನಲಿ ಮೂವಿ ಮುಗಿಸಿ ನಾನು ಇವಾಗ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಹಸಿವಾಗ್ತದೆ ಏನಾದರೂ ತಿನ್ನೋಣ ಅಂತ. ಈಗ ಟೈಮ್ ಬಂದು 7:30 ಆಗಿದೆ. ಎಕ್ಸಾಕ್ಟ್ಲಿ 7:30ಗೆ ಮೂವಿ ಮುಗಿದಿದೆ. ಆಲ್ಮೋಸ್ಟ್ 4 ಅವರ್ಸ್ ಮೂವಿ ಅನ್ಸುತ್ತೆ. 3:30ಇಂದ 7:30ವರೆಗೆ ಇತ್ತು. ಚಿಕನ್ ರೋಲ್ ತಗೊಂಡಿದ್ದೀನಿ ನೋಡಿ. ಗೈಸ್ ನಾನು ಫೈನಲಿ ಮನೆ ರೀಚ್ ಆದೆ. ಸೊ ಇನ್ನು ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಗೈಸ್. ಗೈಸ್ ನೋಡಿ ಇವಾಗಷ್ಟೇ ದೇವರ ಪೂಜೆ ಆಯ್ತು. ಸೊ ನೋಡಿ, ಸೊ ದೇವರ ಪೂಜೆ ಎಲ್ಲ ಆಯ್ತು. ಇನ್ನು ಊಟ ಮಾಡೋದು. ಬನ್ನಿ ಡಿನ್ನರ್ ಸ್ಟಾರ್ಟ್ ಮಾಡೋಣ. ಇವತ್ತು ಏನು ಸ್ಪೆಷಲ್ ಅಂದ್ರೆ, ಬನ್ನಿ ಇವತ್ತು ಆಮ್ಲೆಟ್ ಮಾಡಿದ್ದೀನಿ, ಹಾಗೆ ಬೇಳೆ ಸಾರಿದೆ. ಗೈಸ್ ಡಿನ್ನರ್ ಇಸ್ ರೆಡಿ, ಬನ್ನಿ ಊಟ ಮಾಡೋಣ. ಗೈಸ್ ಡಿನ್ನರ್ ಮುಗೀತು ನೋಡಿ, ಸ್ವೀಟ್. ಗೈಸ್ ನಾನು ಇವತ್ತಿನ ಈ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ಸ್ಯಾಟರ್ಡೆ ಮೂವಿ ಡೇ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹೀಗೆ ನನ್ನ ವ್ಲಾಗ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.